ಅಯ್ಯೋ ನನಗೆ ಎಷ್ಟೊಂದು ನಿಧಿ ಸಿಕ್ಬಿಡ್ತಲ್ಲ. ಅಯ್ಯೋ ಎಷ್ಟೊಂದು ಬಂಗಾರದ ಕಾಯಿನ್ಗಳು, ಅಯ್ಯೋ ಬೆಳ್ಳಿ ಕಾಯಿನ್ಗಳು, ಬಂಗಾರದ ಕಾಯಿನ್ಗಳು ಎಷ್ಟೊಂದು ಸಿಕ್ಬಿಟ್ವು ನನಗೆ. ಅಮ್ಮ ಅಮ್ಮ, ಬಂಟಿಯವ್ರೇ ಬಂಟಿಯವ್ರೇ, ದೇವರು ನನ್ನ ಕಷ್ಟ ನೋಡಿ, ಅಯ್ಯೋ ಈ ಹುಡುಗಿ ತುಂಬ ಕಷ್ಟಪಡ್ತಾ ಇದ್ದಾಳೆ ಅಂತ ಹೇಳಿ ನನಗೆ ನಿಧಿ ಸಿಗೋ ಥರ ಮಾಡಿದ್ದಾನೆ ದೇವರು. ನಾನು ಏನಿಲ್ಲ, ಹಿಂಗೆ ಶಬ್ದ ಬರುತ್ತಲ್ಲ, ಟಕ್ 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 ಅನ್ನುತ್ತೆ ಅಂತ ಹೇಳಿ ನಾನು ನೋಡೋದಕ್ಕೆ ಹೆಂಗೂ ಅಲ್ಲೊಂದು ಸ್ವಲ್ಪ ತೆಗ್ದು ನೋಡಿದ್ಕೆ ನನಗೆ ನಿಧಿ ಸಿಕ್ಬಿಡ್ತು. ನನಗೆ ಇವಾಳೆ ಮನೆಗೆ ಬರಬೇಕಾಗಿತ್ತು, ಒಳ್ಳೇದಾಗಬೇಕಾಗಿತ್ತು ಅಂತ ಅನ್ನಿಸ್ತೈತೆ. ಅದಕ್ಕೆ ದೇವರೊಂಬನು ಇವಾಳೆ ಮನೆಗೇನೆ ರೀತಾ ನೀನು ಹಳೆ ಮನೆಗೆ ಬಾ ಅಂತ ಹೇಳಿ ನಾನು ನಮ್ಮ ಅತ್ತೆನೇ ಬೈತಾ ಇದ್ದೆ, ಹೋಗತ್ತೆ ನೀನೇ ಹಳೆ ಮನೆಗೆ, ನಾನು ಹೋಗಲ್ಲ, ನೀನೇ ಹೋಗು ಅಲ್ಲಿಗೆ, ನೀನೇ ಹೋಗು ಅಂತ ಇದ್ದೆ. ಅದಕ್ಕೇನೆ ನನಗೆ ಒಳ್ಳೇದಾಗೈತೆ ಹೆಂಗೋ ಹಳೆ ಮನೆಗೆ ಬಂದಿದ್ದಕ್ಕೆ. ಅಲ್ಲಡು ಎಷ್ಟೊಂದು ರೀತಾ, ಯಾಕೆ ಅದು? ನನಗೆ ನಿಧಿ ಸಿಕ್ಬಿಡ್ತು ಅಮ್ಮ ಒಳಗಡೆ. ಅಲ್ಲಿ ಟಕ್ 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 ಅನ್ನೋದ, ನಾನು ಈ ಬಂಡೆ ಯಾಕೆ ಹಿಂಗೆ ಟಕ್ 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 ಅನ್ನುತ್ತೆ ಅಂತ ಹೇಳಿ ಹಿಂಗೆ ಜೋರಾಗಿ ಹಿಂಗೆ ಅಂದೆ, ಅದು ಹಂಗೆ ಒಳಗಡೆ ಹೋಯ್ತು. ಒಳಗಡೆ ಹೋಗ್ತಿದ್ದಂಗೆ ಅಲ್ಲಿ ಒಳಗಡೆ ಹಿಂಗೆ ಕೈ ಹಾಕ್ಬಿಟ್ಟೆ, ನಿಧಿ ಸಿಕ್ಬಿಡ್ತು ಕಣಮ್ಮ, ನನಗೆ ನಿಧಿ ಸಿಕ್ಬಿಡ್ತು. ಹಳೆ ಮನೆಗೆ ಬಂದಿದ್ದಕ್ಕೆ ನನಗೆ ನಿಧಿ ಸಿಕ್ಬಿಡ್ತು ಕಣಮ್ಮ. ಅಯ್ಯಪ್ಪ ರೀತಾ, ಎಷ್ಟೊಂದೈತೆ. ಅಯ್ಯೋ ಶಿವನೇ, ಬಂಗಾರದ ಕಾಯನ್ನು, ಬೆಳ್ಳಿದ ಕಾಯನ್ನು, ಅವಾಗಿನ ಮೊದ್ಲಿನ ಕಾಯಿನ್ಗಳು ಕಣೆ ಇವೆಲ್ಲನಾ, ಮೊದಲಿನ ಬಂಗಾರದ ಕಾಯಿನ್ಗಳು. ಎಲ್ಲಿ ಒಳಗೇನೆ ರೀತಾ? ನಮ್ಮ ಒಳಗಲ್ ಮೂಲೆಗೆ. ಏನಿಲ್ಲ ಟಕ್ ಟಕ್ ಅಂತೆ ಶಬ್ದ ಅಂತ ಹೇಳಿ ನಾನು ನೋಡಿದೆ, ಅದು ನನಗೆ ವಾಸವಾಗಿತ್ತು ಅಂತ ಅನ್ಸುತ್ತೆ. ವಾಸವಾಗಿರೋರಿ ಮಾತ್ರ ಅಂತಲ್ವೇ ನಮ್ಮ ಸಿಗೋದು. ರೀತಾ, ಅದು ಯಾರಿಗೆ ವಾಸವಾಗಿರುತ್ತೋ ಅವರಿಗೆ ಸಿಗೋದು. ನೋಡು ಹೆಂಗೂ ನಿನಗೆ ಸಿಕ್ಕೈತೆ. ಎಲ್ಲೇ ಈ ಮೂಲೆಗ? ನಮ್ಮ ಅಲ್ಲಿ ಒಳಗೆ, ಅಲ್ಲಿ ಮೂಲೆಗೆ. ನಾನು ಏನಿರ್ಬೋದಪ್ಪ ಇಲ್ಲಿ, ಯಾಕೆ ಟಕ್ ಟಕ್ ಅನ್ನುತ್ತೆ ಅಂತ ಹೇಳಿ ಕಾಲಾಗಿ ಹಿಂಗೆ ಜಾಡ್ಸಿ ಹಿಂಗೆ ಹೊಡೆದೆ. ಒಳಕ್ಕೆ ಹೋಗ್ಬಿಡ್ತಾ ಕಲ್ಲು, ಒಂದು ಕಡ್ಪ ಕಲ್ಲು ಒಳಕ್ಕೆ ಹೋಯ್ತಾ. ನಾನು ಹಿಂಗೆ ತೆಗ್ದಿ ಕಣ ನೋಡೋಣ ಅದೆಲೆ ಅಂತ ಹೇಳಿ ಹಿಂಗಾಗ್ತೆ. ಅದೊಂಥರ ಒಳಗಡೆ ಖಾಲಿ ಖಾಲಿ ಇದ್ದಂಗಿತ್ತು. ಏನಿರ್ಬೋದು ಅಂತ ಬ್ಯಾಟ್ರಿ ಹಾಕಿ ನೋಡಿದೆ, ನಿಧಿ ಐತೆ ಅಮ್ಮ, ನಿಧಿ ಐತೆ. ಯಾಕೆ ಕರೆದಿದ್ದು? ಬನ್ರಿ ಇಲ್ಲಿ, ನನಗೆ ಎಷ್ಟೊಂದು ನಿಧಿ ಸಿಕ್ಕೈತೆ ನೋಡಿ ಬನ್ನಿ. ಅಯ್ಯೋ ನಾನು ಹಳೆ ಮನೆಗೆ ಬಂದಿದ್ದಕ್ಕೆ ನನಗೆಲ್ಲ ಒಳ್ಳೇದಾಯ್ತಪ್ಪ, ಬನ್ರಿ ಇಲ್ಲಿ. ಅಯ್ಯೋ ನನಗಂತೂ ತುಂಬ ಖುಷಿ ಆಗ್ತೈತೆ ಈ ನಿಧಿ ನೋಡ್ಬಿಟ್ಟು. ಬಂಗಾರದ ಕಾಯಿನ್ಗಳು ಎಷ್ಟೊಂದಿದಾವೆ ಅಮ್ಮ. ನಿಧಿನ ರೀತಾ? ಯಪ್ಪ ರೀತಾ, ನಿಧಿ ಸಿಕ್ಬಿಡ್ತೇನೆ ನಿನ್ಗೆ. ಅಯ್ಯೋ ಶಿವನೇ, ಎಲ್ಲಿದ್ದೆ ರೀ? ಒಳಗಡೆ. ಅಲ್ಲಿ ಯಾಕೋ ಟಕ್ 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 ಅನ್ನೋ ಶಬ್ದ ಬರೋದು. ನಾನು ಯಾಕಪ್ಪ ಹಿಂಗೆ ಟಕ್ ಟಕ್ ಅನ್ನೋ ಶಬ್ದ ಬರ್ತಾ ಐತೆ ಅಂತ ಹೇಳಿ ಹೋಗಿ ನೋಡಿ, ಹಿಂಗೆ ಕಾಲಲ್ಲಿ ಹಿಂಗೆ ಹೊಡೆದ್ಬಿಟ್ಟೆ, ಕಡ್ಪದ ಗಂಡೆ ಒಳಗಡೆ ಹೋಗ್ಬಿಡ್ತು. ಯಾಕಪ್ಪ ಇದು ಹಿಂಗೆ ಒಳಗಡೆ ಹೋಯ್ತು ಅಂತ ನೋಡಿದೆ. ಅಲ್ಲಿ ಒಳಗಡೆ ಬೆಳಕು ಬೆಳಕಂಡಂಗೆ ಕಾಣ್ತು. ಅದಕ್ಕೆ ಏನಿರ್ಬೋದು ಅಂತ ಬ್ಯಾಟ್ರಿ ಹಾಕಿ ನೋಡಿದೆ, ನಿಧಿ ಕಣ್ರಿ. ಅಯ್ಯೋ ಶಿವನಿ, ನನ್ನ ಮತ್ತೆನಾ ನೀನೇ ಹೋಗತ್ತೆ ಹಳೆ ಮನೆಗೆ, ನೀನೇ ಹೋಗತ್ತೆ ಅಂತ ಹೇಳ್ತಾ ಇದ್ದೆ. ಹೆಂಗು ನಾನು ಬಂದಿದ್ದಕ್ಕೆ ನನಗೆ ನಿಧಿ ಸಿಕ್ಬಿಡ್ತು ಕಣ್ರಿ. ಯಪ್ಪ ಎಷ್ಟೊಂದು ರೀತಾ, ಯಪ್ಪ ಇದನ್ನೆಲ್ಲ ನೋಡ್ತಾ ಇದ್ರಿ, ಇದೆಲ್ಲ ಬಂಗಾರನೇನೆ? ನೋಡಿ ಅಂದರೆ ಇದೆಲ್ಲ ಬಂಗಾರನೇ. ಇದೆಲ್ಲನ ಮೊದಲಿನ ಕಾಲದಲ್ಲಿ ಯಾರನೋ ನಿಮ್ಮ ತಾತ ಮುತ್ತಾತವರು ಇಟ್ಟಿರ್ತಾರೆ. ಅವ್ರು ಇಟ್ಟಿರೋದು ಇದೆಲ್ಲನ. ಹೂನತ್ತೆ, ಮೊದ್ಲಿನ ಕಾಲದಲ್ಲೆಲ್ಲನ ಹಂಗಿಡೋರಂತೆ. ಎಲ್ಲನ ನೆಲದಲ್ಲಿ ಅದನ್ನ ತೆಗೆದುಬಿಟ್ಟು ಅದ್ರೊಳಗಡೆ ಇಟ್ಟಿದ್ದಾರೆ. ಯಾರೋನೋ ಅವಾಗ ಹೇಳ್ತಾ ಇದ್ರು, ನಿಮ್ಮ ಮನೇಲಿ ನಿಧಿ ಐತೆ ನಿಧಿ ಐತೆ ಅಂತ. ಆದರೆ ನಮ್ಮ ಅಪ್ಪ ನಮ್ಮಮ್ಮ ಅದೆಲ್ಲೈತೆ ಬಿಡತ್ಲಾಗೆ ಅಂತ ಹೇಳಿ ಸುಮ್ಮನೆ ಆಗಿದ್ರು. ಅವಾಗ ಒಂದ್ಸತಿ ಯಾರೋ ಶಾಸ್ತ್ರದವ್ರು ಬಂದಿದ್ರು, ನಮ್ಮ ಮನೆ ಹತ್ರ ಹೇಳ್ತಾ ಇದ್ರು. ಈ ಹಳೆ ಮನೆಯಾಗಿದ್ದಾಗ ಹೇಳ್ತಾ ಇದ್ರು ಯಾರೋ ಬಂದಾಗ. ಅವಾಗ ನಮ್ಮ ಅಜ್ಜಿ ನಮ್ಮ ತಾತರ ಕಾಲದಾಗೆಲ್ಲನ ಚೆನ್ನಾಗೇ ಇದ್ರಂತೆ, ತುಂಬ ಚೆನ್ನಾಗೇ ಸಾಹುಕಾರಾಗಿದ್ರಂತೆ. ಅವಾಗ ಇಟ್ಟಿರೋದು ರೀತಾ ಇದೆಲ್ಲನಾ. ಅದು ನಮ್ಮ ರೀತನ್ಗೆ ವಾಸವಾಗಿತ್ತು ಅಂತ ಅನ್ಸುತ್ತೆ. ನಮ್ಮ ರೀತನ್ಗೆ ಸಿಗ್ಬೇಕಂದ್ರೆ ಅದು ಅಯ್ಯೋ ಎಷ್ಟೊಂದೈತೆ. ಇದನ್ನೆಲ್ಲ ಮಾರ್ಬಿಟ್ರೆ ಸಾಕತ್ತು ದುಡ್ಡಾಗ್ಬಿಡುತ್ತೆ. ನಮ್ಮ ಇದನ್ನೆಲ್ಲ ಮಾರ್ಬಿಟ್ರೆ ಇಡೀ ಊರಾಗ ನಾವೇ ಸಾಹುಕಾರಾಗ್ಬಿಡ್ತೀವಿ. ಅಯ್ಯೋ ಎಷ್ಟೊಂದು. ಅಯ್ಯಪ್ಪ ನನಗಂತೂ ತುಂಬ ಖುಷಿ ಆಗ್ಬಿಡ್ತಪ್ಪ, ಯಾ ಕಡೆ ಮಗಳಿಗೆ ಎದ್ನಪ್ಪ ಇವತ್ತು ಅಂತ ಅನ್ನಿಸ್ತೈತೆ. ಹೂನೇ ರೀತಾ, ನೋಡು ಅದು ನಿನಗೆ ಸಿಗಬೇಕು ಅಂತ ಐತೆ. ನಮ್ಮಪ್ಪ ನಮ್ಮಮ್ಮ ಹಂಗಂತ ಹೇಳೋರು, ನಮ್ಮ ಮನೇಲಿ ನಿಧಿ ಐತೆ ಅಂತೆ, ನಮ್ಮ ಮನೇಲಿ ನಿಧಿ ಐತಂತೆ, ಎಲ್ಲೋದ್ರು ಹಂಗೆ ಹೇಳ್ತಾರೆ, ಎಲ್ಲೋದ್ರು ಹಂಗೆ ಹೇಳ್ತಾರೆ ಅಂತ ಹೇಳ್ತಾ ಇದ್ರು. ಇವಾಗ ಹೆಂಗೋ ಅತ್ಲಾಗೆ ನಮಗೆ ಸಿಕ್ಬಿಡ್ತು ಬಿಡು ರೀತಾ. ನಾವೇ ಬೇಗ ಸಾಹುಕಾರಾಗ್ಬಿಡ್ಬೋದು. ಅಯ್ಯೋ ರೀ, ನನಗೆ ಈ ಮನೆಗೆ ಬಂದಾಗಿಂದನೂ ಹಂಗೆ ಅನ್ನಿಸ್ತಾ ಇತ್ತು. ಏನೋ ಟಕ್ 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 ಅನ್ನೋ ಶಬ್ದ ಬರ್ತಾ ಇತ್ತು. ನನಗೆ ಅಲ್ಲಿಗೆ ಹೆಂಗೆ ಹೋದ್ನು, ಅದನ್ನ ಹೆಂಗೆ ತೆಗೆದ್ನು ಅಂದರೆ ಸುಮ್ಮನೆ ಹಿಂಗೆ ಕಾಲಲ್ಲಿ ಹಿಂಗೆ ಹಿಂಗೆ ಪ್ರೆಸ್ ಮಾಡಿದೆಪ್ಪ, ಹಂಗೆ ಒಳಗಡೆ ಹೋಗ್ಬಿಡ್ತು ಅದು ಕಡಪ ಬಂಡೆ. ಅಲ್ಲ ನೋಡು, ನಾವು ಇಷ್ಟು ದಿವಸ ಈ ಒಳೆ ಮನೆಯಾಗಿದ್ವಲ್ಲ, ಅಲ್ಲೆಲ್ಲ ಓಡಾಡಿದ್ವಿ, ಕುಣ್ದಾಡಿದ್ವಿ, ಅಲ್ಲಿ ಯಾವತ್ತೂ ಒಳಗಡೆ ಹೋಗಿಲ್ಲ. ನೀವು ಸುಮ್ಮನೆ ಕಾಲಕ್ಕೆ ಪ್ರೆಶ್ ಮಾಡಿದೆ ಇಟ್ಕೆ ಒಳಗಡೆ ಹೋಗೈತೆ ಅಂತ ಅಂದರೆ ಅದು ನೋಡಿ ನಿನಗೆ ಸಿಗಬೇಕು ಅಂತ ಇತ್ತೇನು. ಅಯ್ಯೋ ಎಷ್ಟೊಂದು ಐತೆ, ಅಯ್ಯಪ್ಪ ಎಷ್ಟೊಂದು ಬಂಗಾರ ರೀತಾ. ಅದು ನನಗೆ ಸಿಗ್ಬೇಕಾಗಿತ್ತೇನೋ ಬಂಟೆವ್ರೆ, ಅದಕ್ಕೆ ನನಗೆ ಸಿಕ್ಬಿಟ್ಟೈತೆ.
ಊರಿತ ಅದು ಹೇಳ್ತಾರೆ ಕಣೆ ಮೊದ್ಲಿನ ಕಾಲದಲ್ಲೆಲ್ಲನ ಅದು ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗೋದು ಅಂತ ಹೇಳಿ ನೋಡು ನಿನಗೆ ಅದೃಷ್ಟ ಚೆನ್ನಾಗೈತೆ ಅದಕ್ಕೆ ನಿನಗೆ ಸಿಕ್ಕೈತೆ. ಅಯ್ಯೋ ನಿನ್ನಂತೂ ನೋಡೋಕ್ಕಾಗ್ತಾ ಇರಲಿಲ್ಲ ನನ್ನ ಕೈಲಿ. ಅಯ್ಯೋ ಅಮ್ಮ ನಾವು ಹೆಂಗಮ್ಮ ಮಾಡೋದು, ನನಗೇನಮ್ಮ ಹೆಂಗೆ ಮಾಡೋದು, ಕೆಲ್ಸಕ್ಕೆ ಹೋಗ್ಬೇಕು, ಎಷ್ಟು ಕಷ್ಟ ಕೆಲಸ ಹುಡ್ಕೋದು ಅಂತ ಹೇಳಿ ನೀನು ತುಂಬಾ ಬೇಜಾರಾಗ್ತಿದ್ದೆ. ನಿನ್ನ ಮುಖ ನೋಡೋಕ್ಕಾಗ್ತಾ ಇರಲಿಲ್ಲ. ನೀನು ಇಷ್ಟೊಂದು ಬೇಜಾರ ಮಾಡ್ಕೊಂಡು ಕೂತ್ಕೊಂಡಿರೋದು ದೇವ್ರು ನೋಡಿ ನಿನಗೆ ಹಿಂಗೆ ನಿಧಿ ಸಿಗೋ ಥರ ಮಾಡಿದ್ದಾನೆ ದೇವರು. ಎಷ್ಟೊಂದೈತೆ ರೀತಾ, ಇಷ್ಟೊಂದೆಲ್ಲ ನಾವು ಒಂದೇ ಸತಿ ತಗೊಂಡೋಗ್ಬಾರ್ದು ಕಣೆ. ಸ್ವಲ್ಪ ತಗೊಂಡೋಗ್ಬೇಕು. ಸ್ವಲ್ಪ ತಗೊಂಡೋಗ್ಬಿಟ್ಟು ಎಲ್ಲ ಬಂಗಾರದ ಅಂಗಡಿಲಿ ಮಾರಿಬಿಟ್ಟು ದುಡ್ಡು ತಗೊಂಡು ಬಂದುಬಿಡೋಣ. ಬೇಗ ಎಲ್ಲ ಮನೆ ಕಿತ್ತಾಕಿ ಹೊಸ ಮನೆ ಕಟ್ಬಿಡೋಣ. ಯಪ್ಪ ಇಷ್ಟೊಂದು ನಿಧಿ ಸಿಕ್ಕಿದೆ ಅಂದರೆ ನಾವು ಹೆಂಗೆ ಸಾಹುಕಾರ ಆಗ್ತೀವಿ ನೋಡ್ತಾ ಇರು. ಮತ್ತೆ ಸುಮ್ಮನೆನಾ ಇಷ್ಟೊಂದು ನಿಧಿ ಸಿಕ್ಕೈತೆ ಅಂತ ಅಂದರೆ ಎಷ್ಟೊಂದೆಲ್ಲ ಬಂಗಾರ ಕಾಯಿನ್ಗಳಿದ್ದಾವೆ. ಅಪ್ಪ ಇದು ನೋಡ್ತಾ ಇದ್ರೆ ನನಗಂತೂ ಏನಪ್ಪ ನನ್ನ ಅದೃಷ್ಟ, ಏನಪ್ಪ ದೇವರೇ ನಿನ್ನ ಲೀಲೆ ಅಂತ ಅನ್ನಿಸ್ತಾ ಐತೆ ನನಗಂತೂ. ಯಪ್ಪ ಇದನ್ನ ನೋಡ್ತಾ ಇದ್ರೆ ಇದು ಎಲ್ಲಿತ್ತಪ್ಪ ಅಂತ ಅನ್ನಿಸ್ತಾ ಐತೆ. ಹಿಂಗೆ ಎತ್ಕೊಂಡೆ ಕಣ್ರಿ, ಅದು ಹೆಂಗೆ ನನಗೆ ಕೈ ಸಿಕ್ತು, ಹಿಂಗೆ ಸುಮ್ಮನೆ ಹಿಂಗೆ ಕೈ ಹಾಕ್ತೆ, ಹಂಗೆ ನನ್ನ ಕೈ ಸಿಕ್ಬಿಡ್ತು, ಹಂಗೆ ಬಂದ್ಬಿಡ್ತು ಮೇಲಕ್ಕೆ. ಯಪ್ಪ ಅದು ಹೆಂಗೆ ಬಂತಪ್ಪ ಅನ್ನೋದೇ ಗೊತ್ತಾಗ್ತಿಲ್ಲ. ಹೂನೇ ರೀತಾ, ಅದು ಯಾರಿಗೆ ಸಿಗ್ಬೇಕು ಅವ್ರಿಗೆ ಸಿಗೋದಾದ್ರೆ ಹಂಗೆ ಅವ್ರ ಕೈಯಕ್ಕೆ ಹೋಗ್ಬಿಡುತ್ತಂತೆ ಆ ನಿಧಿ. ಅದೇನಾದ್ರೂ ಅವ್ರಿಗೆ ವಾಸವಾಗಿಲ್ಲ ಅಂತಂದರೆ ಇದ್ಲಾಗೋದು, ಇಲ್ಲಾಂದರೆ ಕಲ್ಲಾಗೋದು, ಈ ಥರ ಆಗ್ಬಿಡುತ್ತಂತೆ. ಹೆಂಗೂ ಬಿಡತ್ಲಾಗೆ ನಿನಗೆ ಹೆಂಗೂ ಸಿಕ್ಬಿಡ್ತಲ್ಲ. ನೋಡಮ್ಮ ಏನು ಅದೃಷ್ಟ ನಮ್ಮ ರೀತಂದು. ನನಗಂತೂ ಯಾಕಪ್ಪ ಇವಳು ರೀತಾ ಅಮ್ಮ ಅಮ್ಮ ಅಂತ ತೋರಿಸ್ಕೊಂಬ್ತಾ ಇದ್ದಾಳೆ ಅಂತ ಅನ್ನಿಸ್ಬಿಡ್ತು. ಯಪ್ಪ ರೀತಾ ಎಷ್ಟೊಂದೆ. ಅಯ್ಯಪ್ಪ ನೀನು ಹೆಂಗ ಕಷ್ಟಪಡ್ತಾ ಇರೋದು ನೋಡಿ ದೇವರೇ ನಿನಗೆ ಒಳ್ಳೇದು ಮಾಡಿದ್ದಾನೆ ಅಂತ ಅನ್ನಿಸ್ತಾ ಐತೆ. ಅಯ್ಯೋ ರೀತಾ, ಏನು ಅದೃಷ್ಟನೇ ನಿಂದು. ಅಯ್ಯೋ ಇದು ನಮಗೆ ಯಾರಿಗೂ ಸಿಗದೆ ಇಲ್ಲ. ನಮ್ಮ ಅಮ್ಮ ಅಂತೂ ಎಲ್ಲೈತಪ್ಪ ಇಲ್ಲಿ ನಿಧಿ ಐತೆ ಅನ್ನೋರು, ನಮ್ಮ ಮನೇಲಿ ಎಲ್ಲೈತಪ್ಪ ಅಂತ ಅನ್ನೋರು. ಅವಾಗ ನಮ್ಮ ಅಜ್ಜಿ ನಮ್ಮ ತಾತನ ಕಾಲದಲ್ಲೆಲ್ಲನ ತುಂಬ ಚೆನ್ನಾಗಿದ್ರಂತೆ. ಅವಾಗೆಲ್ಲನ ಜಾಸ್ತಿ ದುಡ್ಡೆಲ್ಲ ಖರ್ಚು ಮಾಡ್ತಿರ್ಲಿಲ್ಲ, ಏನಕ್ಕೂ ಖರ್ಚು ಮಾಡ್ತಿರ್ಲಿಲ್ಲ. ಮತ್ತು ಕಳ್ಳರ ಕಾಟ ಜಾಸ್ತಿ. ಅವಾಗೆಲ್ಲ ಬೀರು ಇವೆಲ್ಲ ಇರ್ತಿರ್ಲಿಲ್ವಲ್ಲ, ಅದಕ್ಕೇ ಎಲ್ಲನ ಹಂಗೆ ಒಳಗಡೆ ಇಡೋರಂತೆ. ನೋಡು ಅದು ಕಡ್ಪದ ಬಂಡೆ ಮುಚ್ಚಿದ್ದಾರೆ, ಅದಕ್ಕೆ ಅದು ಸಿಕ್ಕಿಲ್ಲ ಇಷ್ಟು ದಿವಸ. ನಿನಗೆ ಹೆಂಗೆ ಸಿಕ್ತು ರೀತಾ? ಕಡ್ಪದ ಬಂಡೆ ಹಿಂಗೆ ಅಂತಿಲ್ಲ, ಹಂಗೆ ಕೆಳಗಡೆ ಎಲ್ಲೂ ಕೈ ಇಟ್ಲಿಲ್ವಾ ನೀನು? ಅಯ್ಯೋ ಹಂಗೆ ಟಕ್ 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 ಅನ್ನೋದ ಕಸ ಹೊಡಿತಾ ಇದ್ನ, ಟಕ್ 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 ಅನ್ನೋದು. ಅಲ್ಲಿ ಬಂದಾಗಿಂದನೂ ನನಗೆ ಟಕ್ 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 ಅನ್ನೋ ಶಬ್ದ ಕೇಳೋದು. ಏನು ಇನ್ನಂತ ಹಿಂಗೆ ಟಕ್ 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 ಅಂತ ಶಬ್ದ ಕೇಳ್ತಾ ಇದೆಯಲ್ಲ ಅಂತ ಹೇಳಿ ಹೋಗಿ ನೋಡಿದೆ. ಹೋಗಿ ನೋಡಿ ಹಿಂಗೆ ಕಾಲಲ್ಲಿ ಹಿಂಗೆ ಟಕ್ ಹಿಂಗೆ ಒಂದು 2-3 ಸತಿ ಹಿಂಗೆ ಪ್ರೆಸ್ ಮಾಡಿದೆ, ಹಾಗೆ ಹೋಗ್ಬಿಡ್ತು. ನಾನೇ ಒಳಗಡೆ ಹೋಗಿದ್ದೇನಪ್ಪ ಅಂತ ಅನ್ಕೊಬಿಟ್ಟೆ. ಮತ್ತೆ ತಿರ್ಗ ಹಂಗೇನೆ ಹಿಂಗೆ ನಿಂತ್ಕೊಂಡೆ, ಹಿಂದಕ್ಕೆ ಹಿಂಗೆ ಜರ್ಕೊಬಿಟ್ಟು ಯಾಕಪ್ಪ ಇದು ಹಿಂಗೆ ಒಳಗಡೆ ಹೋಯ್ತು ಅಂತ ಬಗ್ಗೆ ನೋಡಿದೆ. ಏನೋ ಒಂಥರ ಬೆಳಕು ಥರ ಕಾಣ್ತು. ಬೆಳಕು ಥರ ಕಾಣೋದಕ್ಕೆ ತಿರ್ಗ ಬ್ಯಾಟ್ರಿ ಹಾಕ್ತೆ, ಟಾರ್ಚ್ ಹಾಕ್ಬಿಟ್ಟು ನೋಡಿದೆ, ಅದಕ್ಕೆ ಹಿಂಗೆ ಕೈ ಇಟ್ಟೆ, ಕೈಗೆ ಸಿಕ್ಬಿಡ್ತು. ನೋಡು ಯಪ್ಪ ರೀತಾ, ಇದು ನೋಡ್ತಿದ್ರೆ ನನಗೂ ತುಂಬ ಖುಷಿ ಆಗ್ತೈತೆ ಕಣೆ. ನಮ್ಮ ನನಗಂತೂ ಯಪ್ಪ ಏನು ಖುಷಿ ಆಗ್ತೈತೆ ಕಣಮ್ಮ. ಅಯ್ಯಮ್ಮ ಈ ನಿಧಿ ನೋಡ್ಬಿಟ್ರೆ ಅಯ್ಯೋ. ಅದು ನಿನಗೆ ಟಕ್ 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 ಅನ್ನೋ ಶಬ್ದ ಕೇಳೈತೆ ರೀತಾ. ಏನು ಟಕ್ 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 ಅಂತ, ಏನು ನಾನು ಬರ್ತೀನಿ ಅಂತ ಇಲ್ಲ ಕಣಮ್ಮ. ಏನೋ ಒಂಥರ ಟಕ್ 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 ಅನ್ನೋದು. ಅದೇ ದುಡ್ಡು ಹಿಂಗೆ ಎತ್ತಾಗ್ತಾಗ ಟಕ್ ಟಕ್ ಜಳ್ ಅನ್ನೋ ಶಬ್ದ ಬಂದಂಗೆ ಆಗೋದು, ಮತ್ತೆ ಟಕ್ 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 ಅಂದಂಗೆ ಆಗೋದು. ಆ ಥರ ಆಯಿತು. ನಾನು ಕಸ ಹೊಡಿಬೇಕಾದ್ರೆಲ್ಲ ಅನ್ಕೊಂತಿದ್ದೆ ಏನಿದು ಹಿಂಗೆ ಶಬ್ದ ಬರುತ್ತೆ ಅಂತ. ನಾನು ಒಳಗಡೆ ಹೋಗೋಕೆ ನನಗೆ ಒಂಥರ ಭಯ ಆದಂಗೆ ಆಗೋದು, ಯಾಕೆ ಹಿಂಗೆ ಟಕ್ 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 ಅನ್ನೋ ಶಬ್ದ ಬರುತ್ತೆ ಅಂತ. ನಾನು ಹಿಂಗೂ ಕಸ ಭಯ ಆದಂಗೆ ಆಯಿತು ನನಗೂ ಅಲ್ಗೂ. ಹಿಂಗೆ ಕೈ ಇಟ್ಬಿಟ್ಟು ಕೈಗೆ ಹಿಂಗೆ ಬಕೆಟೆ ಬಂದು ನನ್ನ ಕೈ ಸಿಕ್ಕಾಕೊಬಿಡ್ತು. ಅದು ನನಗೆ ಸಿಗಬೇಕಾಗಿತ್ತು, ನನಗೆ ವಾಸವಾಗಿತ್ತು ಅಂತ ಅನ್ನಿಸ್ತಾ ಐತೆ. ನೋಡಿದ್ರಲ್ಲ ವೀಕ್ಷಕರೇ, ನನಗೆ ಎಷ್ಟೊಂದು ನಿಧಿ ಸಿಕ್ಕಿದೆ ಅಂತ. ನನಗೆ ಏನು ಅದೃಷ್ಟ. ನಾನು ಕಷ್ಟಪಡ್ತಾ ಇರೋದು ನೋಡಿ ದೇವರಂಬನೇ ನನಗೆ ಈ ಥರ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಅನಿಸುತ್ತೆ. ನಾನು ಒಳಗಡೆ ಹೋದಂಗಿಲ್ಲ ಟಕ್ 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 ಅನ್ನೋ ಶಬ್ದ ಬರೋದು. ಅದಕ್ಕೆ ಏನು ಅಂತ ಹೋಗಿ ನೋಡಿದ್ಕೆ ಹಿಂಗೆ ಕಡಪದ ಬಂಡೆ ಇಟ್ಕಿದ್ದಂಗೆ ಒಳಗಡೆ ಹೋಯ್ತು. ನಮ್ಮ ಮೂಲೆಗಳದು ಒಂದು ಮೂಲೆ ಐತೆ ನಮ್ಮ ಮನೆ ಒಳಗಡೆ. ಒಂದು ಮೂಲೆ ಒಳಗಡೆ ಒಳಗೆ ಹೋಗ್ಬಿಡ್ತು. ಏನಪ್ಪ ಇದು ಹಿಂಗೆ ಹೋಯ್ತು ಅಂತ ಟಾರ್ಚ್ ಹಾಕಿ ನೋಡಿದ್ಕೆ ನನ್ನ ಕೈಗೆ ಹಿಂಗೆ ಕೈ ಇಟ್ಟೆ, ಕೈಗೆ ಬಂದು ಸಿಕ್ಕೋಕೊಬಿಡ್ತು. ನನಗೆ ಸಿಗಬೇಕು ಅಂತ ಅನ್ನಿಸ್ತಿತ್ತೇನೋ ಇದು, ಅದಕ್ಕೆ ನನಗೆ ಸಿಕ್ಕೈತಿ. ನಾವು ಇನ್ಮೇಲಿಂದ ಚೆನ್ನಾಗಿ ಸಾವುಕಾರ ಆಗ್ತೀವಪ್ಪ, ಇನ್ಮೇಲಿಂದ ಚೆನ್ನಾಗಿರ್ತೀವಪ್ಪ. ಬೇಗ ಮನೆ ಕಟ್ಬಿಟ್ಟು ಬೇಗ ಸಾವುಕಾರ ಆಗ್ಬಿಡ್ತೀವಿ. ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.